ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ 2d² y by dx ಸ್ಕ್ವೇರ್ ಪ್ಲಸ್ dy by dx ಇಸ್ ಈಕ್ವಲ್ ಟು e ಪವರ್ ಮೈನಸ್ ಎಕ್ಸ್ ಪ್ಲಸ್ sin 2x. ನೋಡ್ಕೊಳ್ಳಿ ನೀಟಾಗಿ. ಫಸ್ಟ್ ಏನು ಮಾಡ್ಬೇಕು ಈ ಥರ ಕೊಟ್ಟರೆ ಅಂದರೆ ಫಸ್ಟು ಏನು ಬರ್ಕೊಳ್ಳಿ ಹೇಳಿ, ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ ಹೇಳಿ 2d² y by dx ಸ್ಕ್ವೇರ್ ಪ್ಲಸ್ dy by dx ಇಸ್ ಈಕ್ವಲ್ ಟು ಏನು ಮೈನಸ್ ಎಕ್ಸ್ ಪ್ಲಸ್ sin 2x. ಇಲ್ಲೇನು ಮಾಡಬೇಕು, ಕ್ಯಾಪಿಟಲ್ ಡಿ ಕ್ಯೂಬ್ ಇಂಟು ವೈ ಬರ್ಕೊಳ್ಳಿ ಪ್ಲಸ್ ಹೇಳಿ 2d² y ಬರೀರಿ, ಇದಕ್ಕೆ dy ಬರ್ಕೊಳ್ಳಿ, ಉಳಿಯೋದೇನು ಮೈನಸ್ ಎಕ್ಸ್ ಪ್ಲಸ್ sin 2x. ವೈನ ಕಾಮನ್ ತೊಗೊಳ್ಳಿ, ವೈನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಡಿ ಕ್ಯೂಬ್ ಪ್ಲಸ್ 2d² ಪ್ಲಸ್ ಡಿ ಇಂಟು ವೈ ಈಸ್ ಈಕ್ವಲ್ ಟು ಹೇಳಿ e ಪವರ್ ಮೈನಸ್ ಎಕ್ಸ್ ಪ್ಲಸ್ sin 2x ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಆಕ್ಸಿಲರಿ ಈಕ್ವೇಷನ್ ಇಸ್ ಡಿ ಬದಲು ಏನು ಹಾಕ್ಕೋಬೇಕು, ಎಮ್ ಕ್ಯೂಬ್ ಪ್ಲಸ್ 2m² ಪ್ಲಸ್ ಎಮ್ ಈಸ್ ಈಕ್ವಲ್ ಟು 0. ಇಲ್ಲಿ ಎಮ್ನ ಕಾಮನ್ ತೊಗೊಳ್ಳಿ, ಉಳಿಯೋದೇನು m² ಪ್ಲಸ್ 1 ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಒಂದು ಎಮ್ ಈಸ್ ಈಕ್ವಲ್ ಟು 0 ಆಗುತ್ತೆ, ಅರ್ಥ ಆಗ್ತಿದೆಯಲ್ವಾ? ಇನ್ನೊಂದು m² ಪ್ಲಸ್ 2m ಪ್ಲಸ್ 1 ಈಸ್ ಈಕ್ವಲ್ ಟು 0 ಆಗುತ್ತೆ. ನೀವೇನು ಮಾಡಬೇಕು, ಇದಕ್ಕೆ ಕ್ವಾಡ್ರೇಟಿಕ್ ಈಕ್ವೇಷನ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಹೇಳಿ ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಇದ್ದರೆ ಎಕ್ಸ್ಗೆ ಏನು ಫಾರ್ಮುಲಾ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಹೇಳಿ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2a. ಇಲ್ಲಿ ಎ ಏನು 1, ಬಿ ಏನು 2, ಸಿ ಏನು 1, ಎಕ್ಸಾಕ್ಟ್ದಲ್ಲಿ ಏನಿದೆ ಎಮ್ ಇದೆ. ಇದನ್ನ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಹೇಳಿ ಎಮ್ ಈಸ್ ಈಕ್ವಲ್ ಟು ಏನು -2 ರೂಟ್ ಆಫ್ -2² ಮೈನಸ್ 4 ಇಂಟು 1 ಇಂಟು 1. ಸಿ ಈಸ್ ಈಕ್ವಲ್ ಟು ಏನು ಇಲ್ಲಿ 1 ಡಿವೈಡೆಡ್ ಬೈ 2a ಅಂದರೆ ಏನು 2 ಇಂಟು 1. ನೋಡಿ ಕ್ಯಾಲ್ಸಿಲಿ ಏನು ಮಾಡಿ, ಫಸ್ಟು ರೂಟ್ ಒಳಗಡೆ ಇದನ್ನ ಟೈಪ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ನೋಡಿ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ. ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ರೂಟ್ ಆಫ್ ಹೇಳಿ 2² ಮೈನಸ್ 4 ಇಂಟು 1 ಇಂಟು 1 ಎಷ್ಟು ಬರುತ್ತೆ 0. ಅಂದರೆ ಇದೇನಾಗುತ್ತೆ -2 ಪ್ಲಸ್ ಆರ್ ಮೈನಸ್ 0/2. ಇಲ್ಲೇನು ಮಾಡಬೇಕು, ಒಂದು ಸತಿ -2 ಪ್ಲಸ್ 0/2 ಹೊಡಿಬೇಕು, -2 ಪ್ಲಸ್ 0/2 ಹೊಡಿಬೇಕು. ಇದು -1 ಆಗುತ್ತೆ. ಇನ್ನೊಂದು ಸತಿ -1/-2 -0/2 ಅಂದರೆ -1. ಎರಡೂ ಏನಾಗುತ್ತೆ -1, ಕರೆಕ್ಟ್ ಅಲ್ವಾ? ದೇರ್ ಫಾರ್ ಎಮ್ ಈಸ್ ಈಕ್ವಲ್ ಟು ಏನು ಬಂತು -1, -1. ಇಲ್ಲೇನು ಮಾಡೋಣ, ಇದನ್ನ ರಬ್ ಮಾಡಿಬಿಡೋಣ. ಇದು ಡೈರೆಕ್ಟ್ ನೋಡಿ ಕ್ಯಾಲ್ಸಿಲಿ ಡೈರೆಕ್ಟು ರೂಟ್ಸ್ಗಳನ್ನ ತೊಗೋಬೋದು. ಯಾವ ಥರ ಅಂದರೆ ಇಲ್ಲಿ ನೋಡಿ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿ a1 ಕೊಡಿ, b2, c1, d0 ಹೊಡೆದು ನೋಡಿ ನಿಮಗೆ ರೂಟ್ಗಳು ಸಿಗ್ಬಿಡುತ್ತೆ. ನೋಡಿ ಮೋಡು, ಅದರಲ್ಲಿ ಈಕ್ವೇಷನ್ನು, ಅದರಲ್ಲಿ 4, ಅಲ್ಲಿ 1 2 ಆಮೇಲೆ 1 0 ನೋಡಿ -1 0 -1 0 ಅಂದರೆ -1 ಎರಡು ಸತಿ ಅಂತ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ದೇರ್ ಫೋರ್ ಈಗ ಹೇಳಿ ಏನಾಗುತ್ತೆ, ಎಮ್ ಈಸ್ ಈಕ್ವಲ್ ಟು ಏನಾಯ್ತು ಈಗ 0, -1, ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಿ, ಇಲ್ಲಿ ವೈಸಿ ಬರೆಯುವಾಗ ಫಸ್ಟು 0ಗೆ c1 e ಪವರ್ 0x ಬರೆದ್ಬಿಡಿ. ಈ -1 ಏನು ರಿಯಲ್ ಆ್ಯಂಡ್ ರಿಪೀಟೆಡ್.
ಅದಕ್ಕೆ ಏನು ಮಾಡಿ C2 + C3x ಅಂತ ಬರೆದು ಇಂಟು e⁻−1x ಬರೀಬೇಕು. ಜ್ಞಾಪಕ ಇಟ್ಕೊಳ್ಳಿ, ಇಫ್ m = a, y ಬರೆಯೋದು ಯಾವ ಥರ y C1 e⁻ax. ಇಫ್ m = a, y ಬರೆಯೋದು ಯಾವ ಥರ C1 + C2x ಇಂಟು e⁻ax. ಅರ್ಥ ಆಗ್ತಿದೆಯಲ್ವ? ಆ ಥರ ಬರಿಬೇಕು. ಇಲ್ಲಿರೋದು ಯಾವ ಫಾರ್ಮಲ್ಲಿ ಎ ಮತ್ತು a, a ಎರಡೂ ಇದೆ. ಈ ಥರ ಬಂದರೆ ಇಫ್ m = a, b, b ಅಂದ್ಕೊಳ್ಳಿ, ದೆನ್ y ಬರೆಯೋದು ಯಾವ ಥರ C1 e⁻ax, C2 + C3x e⁻bx. ಇಲ್ಲಿ a ಅಂದರೆ 0 ಇದ್ದಂಗೆ, b ಬಂದು -1 ಇದ್ದಂಗೆ. ಗೊತ್ತಾಗ್ತಿದೆಯಲ್ವಾ? ಬರುತ್ತೆ ಅಲ್ವ ಬರೆಯೋದು ನಿಮಗೆ? ಏನು ಬರೀಬೇಕು? C1 e⁻0x, ಇದು ಸೇಮ್ ಇರೋದ್ರಿಂದ C2 + C3x e⁻−. ಈಗ y ಏನಾಯಿತು? e⁻0 ಅಂದ್ರೇನು? 1. ನೆಕ್ಸ್ಟ್ ಏನು ಮಾಡಬೇಕು? yp ಮಾಡಬೇಕು. yp ಅಂದ್ರೇನು? e⁻−x ಹೇಳಿ d³ + 2d² + d ಪ್ಲಸ್ ಹೇಳಿ sin 2x d³ + 2d² + d. ಇಲ್ಲಿ ನಾನೊಂದು ಐಡಿಯಾ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನೀವು e⁻ax/f(d) ಬಂದರೆ ಏನು ಹೇಳಿ? e⁻ax/f(d) ಬಂದರೆ d ರಿಪ್ಲೇಸ್ ಬೈ ಏನು ಮಾಡಬೇಕು? a ಮಾಡಬೇಕು. ಇಲ್ಲಿ ಯಾವ ಥರ ಇದೆ ಇದು? e⁻−1x/f(d) ಫಾರ್ಮಲ್ಲಿದೆ. a ಜಾಗದಲ್ಲಿ ಏನಿದೆ ನೋಡಿ? ಅಲ್ಲಲ್ಲ, ಇಲ್ಲಿ a ಜಾಗದಲ್ಲಿ ಏನಿದೆ? -x, ax ಜಾಗದಲ್ಲಿ. a ಜಾಗದಲ್ಲಿ ಏನಿದೆ? -1. ಅರ್ಥ ಆಗ್ತಿದೆಯಲ್ವಾ? ಡಿ ರಿಪ್ಲೇಸ್ ಬೈ ಏನು ಮಾಡಬೇಕು? -1. ಫಸ್ಟ್ ಟಮ್ದು ನೋಡಿ, e⁻ax/f(d) ಫಾರ್ಮಲ್ಲಿದೆ. ಈ ಥರ ಇದ್ದರೆ ಡಿ ರಿಪ್ಲೇಸ್ ಬೈ ಏನು ಮಾಡಬೇಕು? a ಮಾಡಬೇಕು. ಇಲ್ಲಿ e⁻ax ಇದನ್ನ ಕಂಪೇರ್ ಮಾಡಿದ್ರೆ a ಜಾಗದಲ್ಲಿ ಏನಿದೆ? -1. ಡಿ ರಿಪ್ಲೇಸ್ ಬೈ -1 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಅದನ್ನ ರೀಪ್ಲೇಸ್ ಮಾಡೋಕ್ಕೆ ಮುಂಚೆ ಈ ಡಿನಾಮಿನೇಟ್ರನ್ನ ಬರ್ಕೋಬಿಡಿ ಕ್ಯಾಲ್ಸಿಲಿ. ಏನಂತ ಟೈಪ್ ಮಾಡ್ತೀರಾ ಕ್ಯಾಲ್ಸಿಲಿ? ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 = ಹೇಳಿ ಆಲ್ಫಾ ಡಿ ಎಲ್ಲಿದೆ? ಇಲ್ಲಿ ಪವರ್ 3 + 2 ಆಲ್ಫಾ ಡಿ ಸ್ಕ್ವೇರು ಪ್ಲಸ್ಸು ಆಲ್ಫಾ ಡಿ. ಕ್ಯಾಲ್ಕುಲೇಟು ಡಿ ಜಾಗದಲ್ಲಿ ಏನಾಗಬೇಕು? -1. -1 ಹಾಕಿದ್ರೆ ಏನು ಆನ್ಸರು? 0 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಡಿನಾಮಿನೇಟ್ರ್ ಇಲ್ಲಿ -1 ಹಾಕಿದ್ರೆ ಆನ್ಸರ್ ಏನು ಬರುತ್ತೆ? ಇದು 0 ಬರೋದು. ಆದರೆ 0 ಬಂದರೆ ಡಿನಾಮಿನೇಟರು ಏನು ಮಾಡಬೇಕು? ಎಕ್ಸಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಹೇಳಿ, ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. e⁻−x ಹಂಗೆ ನ್ಯೂಮರೇಟ್ರನ್ನ ಹಂಗೆ ಇಟ್ಕೊಳ್ಳಿ, ಡಿನಾಮಿನೇಟ್ರನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಹೇಳಿ ಏನಾಗುತ್ತೆ? d³ 3d². ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು 2 × 2d ಅಂದರೆ 4d + 1. ಅರ್ಥ ಆಗ್ತಿದೆಯಲ್ವಾ? ಇದಾಯಿತು. ಈಗ ಸೆಕೆಂಡ್ ಟರ್ಮಲ್ಲಿ ಈಗ ನೋಡಿ, ಫಸ್ಟ್ ಇದು ಮಾಡೇ ಬಿಡೋಣ. yp = ಹೇಳಿ x ಇಂಟು, ಈಗ ಮತ್ತೆ ಇದು e⁻ax/f(d) ಆಯಿತು. ಈಗ f(d) ಏನು? 3d² + 4d + 1. ಈಗ ಇದು ಎಕ್ಸ್ನ ಐಡಲ್ ಆಗಿ ಇಟ್ಕೊಳ್ಳಿ ಸುಮ್ಮನೆ. a ಏನು? -1. ಇದಕ್ಕೆ ಮತ್ತೆ -1 ಹಾಕಿ. ಅಂದರೆ e⁻ax/f(d) ಇದ್ರೆ ಏನು ಮಾಡಬೇಕು ನಾವು? ಡಿ ರಿಪ್ಲೇಸ್ ಬೈ a ಮಾಡಬೇಕು. ಡಿ ರಿಪ್ಲೇಸ್ ಬೈ -1. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡ್ಕೋಬೇಕು? 3d² ಸುಮ್ಮನೆ ಟೈಪ್ ಮಾಡ್ಕೊಳ್ಳಿ ಈ ಥರ. 3d² + 4d + 1. ಕ್ಯಾಲ್ಕುಲೇಟ್ ಮಾಡಿ. ಡಿ ಜಾಗದಲ್ಲಿ -1. ಮತ್ತೆ ಏನು ಬರ್ತಾ ಇದೆ ಆನ್ಸರು? 0. 0 ಬಂದರೆ ಏನು ಮಾಡಬೇಕು? ಮತ್ತೆ ಸೇಮ್ ಪ್ರೊಸೀಜರ್, ಎಕ್ಸಿಂದ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಆಲ್ರೆಡಿ ಇರೋದ್ರಿಂದ x × x² ಆಗುತ್ತೆ. ನ್ಯೂಮರೇಟ್ರನ್ನ ಹಂಗೆ ಬರ್ಕೊಳ್ಳಿ. ಇದನ್ನ ಏನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 × 2d ಏನು? 6d
4 ಇಂಟು ಡಿಗೆ ಡಿಫ್ರೆನ್ಷಿಯೇಷನ್ ಏನು 4, 1 ಏನು 0. ಗೊತ್ತಾಗ್ತಿದೆಯಲ್ವಾ? ಈಗ ವೈ ಪಿ ಈಸ್ ಈಕ್ವಲ್ ಟು ಏನಾಯಿತು ಎಕ್ಸ್ ಸ್ಕ್ವಯರ್. ಈಗ ನೋಡಿ, ಈಗ ಮತ್ತೆ ಇ ಪವರ್ ಎಕ್ಸ್ ಬೈ ಎಫ್ ಆಫ್ ಡಿ ಫಾರ್ಮಲ್ಲಿ ಆಯಿತು. ಈಗ ಎಫ್ ಆಫ್ ಡಿ ಏನಿದೆ 6D ಪ್ಲಸ್ 4. ಕ್ಯಾಲ್ಸಿಲ್ ಟೈಪ್ ಮಾಡಿ, 6D ಪ್ಲಸ್ 4. ಕ್ಯಾಲ್ಕುಲೇಟ್, ಡಿ ಜಾಗದಲ್ಲಿ -1 ಹಾಕಿ. ಆನ್ಸರ್ ಏನು ಬಂತು? -2 ಬಂತು. ಅರ್ಥ ಆಗ್ತಿದೆಯಲ್ವಾ? ಜ್ಞಾಪಕ ಇಟ್ಕೊಳ್ಳಿ, 0 ಬರಲಿಲ್ಲ ಅಂದರೆ ಮತ್ತೆ ಎಕ್ಸ್ಗೇನು ಮಲ್ಟಿಪ್ಲೈ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಹೇಳಿ, ಇ ಪವರ್ -x ಇಲ್ಲಿ 6 ಇಂಟು ಹೇಳಿ ಡಿ ಜಾಗದಲ್ಲಿ 0 ಬರುತ್ತಾ ಇಲ್ವಾ ಅಂತ ಕ್ಯಾಲ್ಸಿಲ್ ನೋಡಬೇಕು. 0 ಬಂದರೆ ಎಕ್ಸಿಂದ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ನ್ಯೂಮರೇಟರ್ನ ಹಂಗೆ ಇಟ್ಕೋಬೇಕು. 0 ಬರಲಿಲ್ಲ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಡಿ ಜಾಗದಲ್ಲಿ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ನಾವು ಕ್ಯಾಲ್ಸಿಲ್ ಚೆಕ್ ಮಾಡೋದು ಫಸ್ಟೇ 0 ಬರ್ತಾ ಇದೆಯಾ ಇಲ್ವಾ ಅಂತ. ಇಲ್ಲಿ ನೋಡಿ, ಸೈನ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದೆ. ಏನಿದೆ? ಬೈ ಎಫ್ ಆಫ್ ಡಿ. ಸೈನ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ದರೆ ಡಿ ರಿಪ್ಲೇಸ್ ಬೈ ಏನು ಮಾಡಬೇಕು? ಇಲ್ಲಿ ಡಿ ರಿಪ್ಲೇಸ್ ಮಾಡಲ್ಲ, ಡಿ ಸ್ಕ್ವೇರ್ ರಿಪ್ಲೇಸ್ ಬೈ -a ಸ್ಕ್ವೇರ್. ಇಲ್ಲಿ ಡಿನ ರಿಪ್ಲೇಸ್ ಮಾಡೋಂಗಿಲ್ಲ, ನ್ಯೂಮರೇಟರ್ ಸೈನ್ ಅಥವಾ ಕಾಸು ಇದ್ದರೆ. ಗೊತ್ತಾಗ್ತಿದೆಯಲ್ವ? ಯಾವುದನ್ನ ರಿಪ್ಲೇಸ್ ಮಾಡಬೇಕು? ಡಿ ಸ್ಕ್ವೇರ್ನ ರಿಪ್ಲೇಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವ? ಈಗ ಇಲ್ಲಿ ಫಸ್ಟು ಏನು ಐಡೆಂಟಿಫೈ ಮಾಡಿ, ವಾಟ್ ಈಸ್ ಎ? ಸೈನ್ 2xನ ಸೈನ್ ಎಕ್ಸ್ಗೆ ಕಂಪೇರ್ ಮಾಡಿ. ಎ ಏನು ನೋಡಿ, ಸೈನ್ 2xನ ಸೈನ್ ಎಕ್ಸ್ಗೆ ಕಂಪೇರ್ ಮಾಡಿ. ಸೈನ್ 2xನ ಸೈನ್ ಎಕ್ಸ್ಗೆ ಕಂಪೇರ್ ಮಾಡಿ. ಎ ಏನು? ಈ ಕಡೆ ಬನ್ನಿ, ಈ ಕಡೆ ನೋಡಿ. ಇಲ್ಲಿ ನೋಡಿ, ಸೈನ್ 2xನ ಸೈನ್ ಎಕ್ಸ್ಗೆ ಕಂಪೇರ್ ಮಾಡಿ. ಹಾಂ, ಈಗ ಸೈನ್ 2x ನೋಡಿ, ಸೈನ್ ಎ ಎಕ್ಸ್ ನೋಡಿ. ಎ ಜಾಗದಲ್ಲಿ ಏನಿದೆ? ಅಲ್ಲಲ್ಲ, ಸೈನ್ 2x ಇದೆಯಾ, ಸೈನ್ ಎ ಎಕ್ಸ್ ಇದೆಯಾ? ಎ ಜಾಗದಲ್ಲಿ ಏನಿದೆ? ಹ್ಞೂ, ಎ ಜಾಗದಲ್ಲಿ ಏನಿದೆ? 2. ಇದು ಎ ಸ್ಕ್ವೇರ್ ಏನಾಗುತ್ತೆ? 4. ಕರೆಕ್ಟ್ ಅಲ್ವಾ? ಇದು ರಫ್ ವರ್ಕ್ ಇದೆ, ಏನು ಬರೆಯೋಕ್ಕೆ ಹೋಗ್ಬೇಡಿ. ಈಗ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ನಾವೇನು ಮಾಡಬೇಕು? -a ಸ್ಕ್ವೇರ್. ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಕಂಪಲ್ಸರಿ ಬರೀಲೇಬೇಕು. ಅರ್ಥ ಆಗ್ತಿದೆಯಲ್ವಾ? ಎ ಸ್ಕ್ವೇರ್ ಎಷ್ಟು? ಡಿ ಸ್ಕ್ವೇರ್ ಎಲ್ಲಿದೆ? ಅಲ್ಲಿ -4. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಡಿ ಕ್ಯೂಬ್ ಏನಾಗುತ್ತೆ? ಡಿ ಕ್ಯೂಬ್ ಅಂದರೆ ಏನು? ಡಿ ಸ್ಕ್ವೇರ್ ಇಂಟು ಡಿ ಅಂದರೆ -4d ಆಗುತ್ತೆ. ಈಗ ನೋಡಿ, ಸ್ವಲ್ಪ ಜ್ಞಾಪಕ ಇಟ್ಕೋಬೇಕು. ಸೈನ್ 2x ಇಸ್ ಈಕ್ವಲ್ ಟು ಹೇಳಿ ಡಿ ಕ್ಯೂಬ್ ಅಂದ್ರೇನು? -4d ಪ್ಲಸ್ ಹೇಳಿ 2 ಇಂಟು ಡಿ ಸ್ಕ್ವೇರ್ ಅಂದ್ರೇನು? ಡಿ ಸ್ಕ್ವೇರ್ ರಿಪ್ಲೇಸ್ ಬೈ -4 ಪ್ಲಸ್ ಡಿ ಅಂದರೆ ಡಿನೇ. ಡಿ ರಿಪ್ಲೇಸ್ ಮಾಡೋಂಗಿಲ್ಲ, ಬರೀ ಡಿ ಸ್ಕ್ವೇರ್ನ ರಿಪ್ಲೇಸ್ ಮಾಡಬೇಕು. ಡಿ ಕ್ಯೂಬ್ನ ಏನು ಮಾಡಬೇಕು ನಾವು? ಡಿ ಸ್ಕ್ವೇರ್ ಇಂಟು ಡಿ ಅಂತ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಡಿ ಸ್ಕ್ವೇರ್ ಡಿ ಅಂದರೆ -4d ಆಗುತ್ತೆ. ಡಿ ಕ್ಯೂಬ್ ಜಾಗದಲ್ಲಿ -4d, ಡಿ ಸ್ಕ್ವೇರ್ ಜಾಗದಲ್ಲಿ -4d ಇದ್ದರೆ ಹಂಗೆ ಬಿಡಬೇಕು. ಡಿ ಕ್ಯೂಬ್ ಇದ್ದರೆ ಇದು -4 ಇದೆಯಲ್ಲ, -4ಇಂದ ಡಿಗೆ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಡಿ ಸ್ಕ್ವೇರ್ ಇಂಟು ಡಿ ಬರ್ಕೊಳ್ಳಿ. ಡಿ ಸ್ಕ್ವೇರ್ ಜಾಗದಲ್ಲಿ ಏನು ಹಾಕ್ತೀರಾ? -4, ಅದು -4d ಆಗುತ್ತೆ. ಈಗ ಹೇಳಿ, ಏನಾಯ್ತು ಇದು? ಪ್ಲಸ್ ಸೈನ್ 2x ಡಿವೈಡೆಡ್ ಬೈ ಇದು -4dಲಿ ಪ್ಲಸ್ ಡಿ ಹೋದರೆ ಎಷ್ಟು? -3d -8. ಇಲ್ಲಿ ನೋಡಿ, ಮತ್ತೆ ಸೈನ್ ಎ ಎಕ್ಸ್ ಬೈ ಏನಾಯಿತು? ಎಫ್ ಆಫ್ ಡಿ. ಆದರೆ ಡಿ ರಿಪ್ಲೇಸ್ ಮಾಡೋಂಗಿಲ್ಲ, ಏನು ರಿಪ್ಲೇಸ್ ಮಾಡಬೇಕು? ಡಿ ಸ್ಕ್ವೇರ್. ಡಿ ಸ್ಕ್ವೇರ್ ಬರ್ಸೋಕ್ಕೆ ನಾವೇನು ಮಾಡಬೇಕು? ರ್ಯಾಷನಲೈಸೇಷನ್ ಮಾಡಬೇಕು. ಏನು ಮಾಡಬೇಕು? ಹೇಳಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ -3d ಪ್ಲಸ್ 8 -3d ಪ್ಲಸ್ 8. ಕರೆಕ್ಟ್ ಅಲ್ವಾ? ಈಗ ನೀಟಾಗಿ ಮಲ್ಟಿಪ್ಲೈ ಮಾಡಿ. ಹೇಳಿ, -3d ಇಂಟು ಸೈನ್ 2x ಪ್ಲಸ್ 8 ಇಂಟು ಸೈನ್ 2x ಡಿವೈಡೆಡ್ ಬೈ -3d ಹೋಲ್ ಸ್ಕ್ವೇರ್. ಇದು a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ -3d ಹೋಲ್ ಸ್ಕ್ವೇರ್, ಆಮೇಲೆ -8 ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಈಗ ನೀಟಾಗಿ ಬರೀರಿ. ವೈ ಪಿ ಏನೈತೆ? ಈಗ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ -x. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಏನು ಬರುತ್ತೆ? -6 + 4 ಅಂದರೆ -2.
ಪ್ಲಸ್ ನೋಡಿ ಮೈನಸ್ 3D sin 2x. ಈಗ ನೋಡಿ ಡಿ ಸೈನ್ 2x ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ 2x ಅಂತ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ 2x ಅಂದ್ರೇನು? ಕಾಸ್ 2x ಇಂಟು 2. ಇದೇನಾಗುತ್ತೆ? ಮೈನಸ್ 3 ಇಂಟು 2 ಕಾಸ್ 2x. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ 2x ಏನು? 2 ಕಾಸ್ 2x ಪ್ಲಸ್ ಹೇಳಿ 8 ಸೈನ್ 2x ಡಿವೈಡೆಡ್ ಬೈ ಹೇಳಿ ಮೈನಸ್ 3D ಹೋಲ್ ಸ್ಕ್ವೇರ್ ಅಂದ್ರೇನು? ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೆ 9D ಸ್ಕ್ವೇರ್. ವೆರಿ ಗುಡ್. ಮೈನಸ್ ಡಿ ಸ್ಕ್ವೇರ್ ಅಂದರೆ 8 ಸ್ಕ್ವೇರ್ ಅಂದರೆ 64. ಈಗ ಏನಾಗಬೇಕು? ವೈ ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಈ ಮೈನಸ್ನ ಈ ಕಡೆ ಬರ್ಕೊಳ್ಳಿ. ಮೈನಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಮೈನಸ್ ಎಕ್ಸ್ ಬೈ 2 ಪ್ಲಸ್ ಮೈನಸ್ 3 ಇಂಟು 2 ಎಷ್ಟಾಗುತ್ತೆ? ಮೈನಸ್ 6 ಕಾಸ್ 2x. ನೆಕ್ಸ್ಟು ಪ್ಲಸ್ 8 ಸೈನ್ 2x. ಈಗ ನೋಡಿ ಸೈನ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇರಲಿ ಅಥವಾ ಕಾಸ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇರಲಿ, ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಏನು ಮಾಡಬೇಕು? ಮೈನಸ್ ಎ ಸ್ಕ್ವೇರ್. ಮೈನಸ್ ಎ ಸ್ಕ್ವೇರ್ ಅಂದರೆ ಮೈನಸ್ 4. ಏನಿಲ್ಲ, ಜೊತೆಗೆ ಇಲ್ಲಿ ಮೈನಸ್ 4 ಹಾಕಿ ಸಾಕು. 9 ಇಂಟು ಏನು ಬರುತ್ತೆ ಇದು? ಮೈನಸ್ 4 ಮೈನಸ್ 64. ಗೊತ್ತಾಗ್ತಿದೆಯಲ್ವಾ? ಅಂದರೆ ವೈ ಪಿ ಏನಾಯ್ತು ಈಗ? ಎಲ್ಲಿ ಬರೀ ಇಲ್ಲೇ ಬರ್ದ್ಬಿಡ್ತೀನಿ ನೋಡಿ. ವೈ ಪಿ ಈಸ್ ಈಕ್ವಲ್ ಟು ಹೇಳಿ ಮೈನಸ್ ಎಕ್ಸ್ ಬೈ 2. ನೆಕ್ಸ್ಟು ಇಲ್ಲಾಂದರೆ ಇದು ಅಳಿಸ್ಬಿಡ್ಲ ಇದನ್ನ? ಫೋಟೋ ತಗೋತೀರ ಇರಲಿ ಬಿಡಿ. ಇಲ್ಲಾಂದರೆ 9 ಇಂಟು ಮೈನಸ್ 4 ಮೈನಸ್ 64 ಮಾಡಿದ್ರೆ ಕ್ಯಾಲ್ಸಿಲಿ ಎಷ್ಟು ಬರುತ್ತೆ? ಇದು ಮೈನಸ್ 100 ಬರುತ್ತೆ. ಕರೆಕ್ಟ್ ಅಲ್ವಾ? ಇದು ಅರ್ಥ ಆಯ್ತಲ್ವಾ? ಈಗ ನೋಡಿ 9 ಇಂಟು ಹೇಳಿ 9 ಇಂಟು ಮೈನಸ್ 4 ಪ್ಲಸ್ ಮೈನಸ್ 64 ಅಲ್ವಾ? ಎಷ್ಟು ಬಂತು? ಮೈನಸ್ 100. ಒಂದು ಸತಿ ಆನ್ಸರ್ ಚೆಕ್ ಮಾಡಿ ಕರೆಕ್ಟ್ ಇದೆಯಾ ಅಂತ. ಈಗ ನೋಡಿ ಮೈನಸ್ 6 ಬೈ ಮೈನಸ್ 100 ಮಾಡಿ ಎಷ್ಟು ಬರುತ್ತೆ ನೋಡಿ? ಮೈನಸ್ 6 ಬೈ ಮೈನಸ್ 100 3 ಬೈ 50 ಮತ್ತು 8 ಬೈ ಮೈನಸ್ 100 ಮಾಡಿಬಿಡ್ತೀನಿ. 8 ಬೈ ಮೈನಸ್ 100 ಮೈನಸ್ 2 ಬೈ 25. ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಮೈನಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಮೈನಸ್ ಎಕ್ಸ್ ಬೈ 2 ಪ್ಲಸ್ ಇದೆಷ್ಟು ಬಂದಿದ್ದು? 6 ಬೈ 100 3 ಬೈ 50 ಕಾಸ್ 2x. ಇದು ಮೈನಸ್ 2 ಬೈ ಸೈನ್ 2x. ಕರೆಕ್ಟ್ ಅಲ್ವಾ? ಈಗ ಲಾಸ್ಟಲ್ಲಿ ಏನು ಮಾಡಬೇಕು? ವೈ ಈಸ್ ಈಕ್ವಲ್ ಟು ವೈ ಸಿ ಪ್ಲಸ್ ವೈ ಪಿ ಜೊತೆಗೆ ಬರೆದ್ಬಿಡ್ಬೇಕು. ಎಲ್ಲಿ ಬರೆಯೋಣ? ಇಲ್ಲಿ ಮೇಲೆ ಬರೆದ್ಬಿಡ್ತೀನಿ. ಇದು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ 2x ಬರುತ್ತೆ ಅಲ್ವಾ ನಿಮಗೆ? ಡಿ ಸೈನ್ 2x ಅಂದ್ರೇನು? 2 ಇಂಟು ಕಾಸ್ 2x. ಈಗ ವೈ ಈಸ್ ಈಕ್ವಲ್ ಟು ಇಲ್ಲಿ ಬರೆದ್ಬಿಡ್ತೀನಿ. ವೈ ಈಸ್ ಈಕ್ವಲ್ ಟು ಏನು? ವೈ ಸಿ ಪ್ಲಸ್ ಇದಾದಮೇಲೆ ಇದು ಬರೀರಿ. ಗೊತ್ತಾಗ್ತಿದೆಯಲ್ವಾ? ಹೇಳಿ ವೈ ಅಂದ್ರೇನು? ವೈ ಸಿ ಅಂದ್ರೇನು? ಎಲ್ಲಿದೆ ವೈ ಸಿ ಹೇಳಿ? C1 ಪ್ಲಸ್ C2 ಪ್ಲಸ್ C3x ಇ ಪವರ್ ಮೈನಸ್ 1x ಪ್ಲಸ್ ವೈ ಪಿ ಅಂದ್ರೇನು? ಮೈನಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಮೈನಸ್ ಎಕ್ಸ್ ಬೈ 2 ಪ್ಲಸ್ 3 ಬೈ 50 ಕಾಸ್ 2x ಆಮೇಲೆ ಮೈನಸ್ 2 ಬೈ ಸೈನ್ 2x. ಈ ಥರ ಜೊತೆಗೆ ಸೇರಿಸಿ ಬರ್ದ್ಬಿಡಿ. ಗೊತ್ತಾಗ್ತಿದೆಯಲ್ವಾ? ನೋಡಿ ಒಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸಾಲ್ವ್ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ 2d ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಸೈನ್ 2x ಕೇಳಿದ್ರೆ ಫಸ್ಟ್ ಇದು ಬರ್ಕೋಬಿಡಿ. ಇದನ್ನ ಡಿ ಕ್ಯೂಬ್ ವೈ ಬರೀರಿ, ಡಿ ಸ್ಕ್ವೇರ್ ವೈ ಬರೀರಿ, ಡಿ ವೈ ಬರೀರಿ. ವೈನ ಕಾಮನ್ ತಗೊಳ್ಳಿ, ಆಕ್ಸಿಲರಿ ಈಕ್ವೇಷನ್ ಈಸ್ ಬರ್ಕೊಳ್ಳಿ. ಆಮೇಲೆ ಎಮ್ನ ಕಾಮನ್ ತೊಗೊಳ್ಳಿ. ಆಮೇಲೆ ಎಮ್ ಈಸ್ ಈಕ್ವಲ್ ಟು 0, ಎಮ್ನ ಫೈಂಡ್ ಮಾಡಿ -1 -1
0, -1, ವೈ ಸಿನ ಫೈಂಡ್ ಮಾಡಿ. ಆಮೇಲೆ ವೈ ಪಿ ಅಂದ್ರೇನು, e - x ಬೈ ಇದು sin 2x ಬೈ ಇದು. ಅರ್ಥ ಆಗ್ತಿದೆಯಲ್ವಾ? ಈಗ ಡಿ ಜಾಗದಲ್ಲಿ -1 ಹಾಕಿದ್ರೆ ಡಿನಾಮಿನೇಟರ್ ಏನಾಗುತ್ತೆ, 0 ಆಗುತ್ತೆ. ಅದಕ್ಕೆ ಮಲ್ಟಿಪ್ಲೈ ಬೈ ಎಕ್ಸ್, ಇದಕ್ಕೆ ಡಿಫ್ರೆನ್ಷಿಯೇಷನ್. ಇಲ್ಲಿ ಮತ್ತೆ ಡಿನಾಮಿನೇಟರ್ ಅದೇ -1 ಹಾಕಿದ್ರೆ ಡಿನಾಮಿನೇಟರ್ 0 ಬರುತ್ತೆ, ಮಲ್ಟಿಪ್ಲೈ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇದನ್ನ ಡಿಫ್ರೆನ್ಷಿಯೇಷನ್. ಈಗ 0 ಆಗಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿ. 6 × -1 + 4 ಇದು -2 ಆಗುತ್ತೆ. ಇದು ಮುಗೀತು. ನೆಕ್ಸ್ಟ್ ಇದನ್ನ ಮಾಡೋದು ಯಾವ ಥರ ಅಂದರೆ sin 2x d³ + 2d² + 2ನ ಸ್ಕ್ವೇರ್ ಮಾಡಿ, ಎಷ್ಟು 4, d² ರಿಪ್ಲೇಸ್ -4 ಮಾಡಿ. ಅದಕ್ಕೆ d³ ಅಂದರೆ d² ಅಂದರೆ -4d + 2 × -4 + d. ಇಲ್ಲೇನು ಮಾಡಿ, ಇದು ಮಾಡಿದ್ರೆ -4d + d -3d ಆಗುತ್ತೆ, -8 ಆಗುತ್ತೆ. ಇದು ಮತ್ತೆ d² ತರ್ಸೋಕ್ಕೆ -3d + 8 -3d + 8 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದು a - b × a + b ಅಂದರೆ ಇಲ್ಲಿ a ಅಂದರೆ -3d, b ಅಂದರೆ 8, -3d² - 8² 9d² ಮತ್ತೆ d² ಜಾಗದಲ್ಲಿ -4 ಹಾಕಿ. ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ sin 2x ಬಂದು 2 cos 2x. ಆಮೇಲೆ ಇದನ್ನ ಸಪ್ರೇಟ್ ಮಾಡಿ, ಆನ್ಸರ್ ಲಾಸ್ಟಲ್ಲಿ ಸೇರಿಸಿ ಬರೀರಿ. ಇದು ಜ್ಞಾಪಕ ಇಟ್ಕೊಳ್ಳಿ, ಇದು ಬೇಸಿಕ್ಕು. ಇದು ಬರೆಯೋಕ್ಕೆ ಹೋಗಬಾರ್ದು ಎಕ್ಸಾಮಲ್ಲಿ. ಫಸ್ಟ್ ಯಾವ್ದು ಬರೀಬೇಕು, ಇದು ಬರೀಬೇಕು, ಆಮೇಲೆ ಇದು ಬರೀಬೇಕು, ಆಮೇಲೆ ಇದು ಬರೀಬೇಕು, ಆಮೇಲೆ ಇದು ಫೈನಲ್. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.